ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಪಡ್ಕೇಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವು ಮಕ್ಕಳಿಗೆ ಇಷ್ಟ ಆಗುವಂತಹ ಮತ್ತು ಸಂಜೆ ಹೊತ್ತು ಚಾ ಜೊತೆ ನೀವು ಈ ಥರ ಸ್ನ್ಯಾಕ್ಸ್ ಮಾಡ್ಕೊರಿ. ಭಾಳ ಮಸ್ತ್ ಇರ್ತೈತ್ರಿ. ಮನ್ಯಾಗ ಒಂದು 2-3 ಆಲೂಗಡ್ಡೆ ಇತ್ತಂದ್ರೆ ಈ ಥರ ನೀವು ಜಲ್ದಿ ಸ್ನ್ಯಾಕ್ಸ್ ಮಾಡ್ಕೋಬೋದ್ರಿ. ನಾನಿಲ್ಲಿ ಒಂದೆರಡು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಈ ಥರ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡೇನ್ರಿ. ಒಂದು ಬೌಲಲ್ಲಿ ಏನು ಮಾಡೇನ್ರಿ, 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು ತೊಗೊಂಡೇನ್ರಿ. ಅದಕ್ಕೆ ಒಂದು 2 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಬೇಕ್ರಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿ ಆಗ್ತಾವ್ರಿ. ಅದಕ್ಕೆ ಅಕ್ಕಿ ಹಿಟ್ಟು ಹಾಕೊಂಡೇನ್ರಿ. ಅದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಅಜ್ವೈನ್ ತೊಗೊಂಡೇನ್ರಿ. ಹಾಗೆ 1 ಚಮಚ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್, ಹಾಗೆ ರೀ ಒಂದು ಸ್ವಲ್ಪ ಮಸಾಲ ಪೌಡರ್ ಹಾಕೊಂಡೇನ್ರಿ. ಅದನ್ನೆಲ್ಲ ಹಾಕೊಂಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡೇನ್ರಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೆ ಈಗೇನು ಮಾಡ್ಬೇಕ್ರಿ, ಚೆನ್ನಾಗಿ ಹಿಟ್ಟು ಕಲಿಸ್ಕೋಬೇಕ್ರಿ. ಸ್ವಲ್ಪ ನೀರು ಹಾಕೊಂಡು ಏನು ಮಾಡ್ರಿ, ಹಿಟ್ಟನ್ನು ಕಲಿಸ್ಕೋಬೇಕ್ರಿ. ಇದನ್ನ ತುಂಬ ತೆಳುವಾಗಿ ಮಾಡಬಾರ್ದ್ರಿ, ಸ್ವಲ್ಪ ಗಟ್ಟಿಯಾಗಿ ಇರ್ಬೇಕ್ರಿ. ಯಾಕಂದ್ರೆ ಆಲೂಗಡ್ಡೆಗೆ ಅದ ಫ್ರೈ ಮಾಡುವಾಗ ಟೇಸ್ಟ್ ಚೆನ್ನಾಗಿ ಬರ್ತಾವ್ರಿ. ಈಗ ಮಿಕ್ಸ್ ಮಾಡಿ ಇಟ್ಕೊಂಡೇನ್ರಿ. ಈಗ ಒಂದು ಪಾತ್ರೆ ಒಳಗೆ ನಾನು ಎಣ್ಣೆ ಬಿಸಿ ಮಾಡ್ಕೊಕ್ ಇಟ್ಟೇನ್ರಿ. ಎಣ್ಣೆ ಕಾದ ನಂತರ ಅದಕ್ಕೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ರಿ ಆಲೂಗಡ್ಡೆ ಸ್ಲೈಸ್ ಆಗಿ, ಅದನ್ನ ಇದ್ರೊಳಗೆ ಡಿಪ್ ಮಾಡಿ ಈ ಥರ ಏನು ಹಿಟ್ಟು ಕಲಸಿಟ್ಟಿದ್ದೆ ಅಲ್ರಿ ಅದ್ರೊಳಗೆ ಬಿಟ್ಟು ಈ ಥರ ಬಿಟ್ರೆ ಅಂದ್ರೆ ರೀ ಆಲೂ ಬಜ್ಜಿ ಅಥವಾ ಆಲೂಗಡ್ಡೆ ಫ್ರೈ ಅನ್ಬೋದ್ರಿ, ಇದು ರೆಡಿ ಆಗ್ತಾವ್ರಿ. ನೀವು ಎರಡು ಸೈಡ್ ಸ್ವಲ್ಪ ಕ್ರಿಸ್ಪಿಯಾಗಿ ಏನು ಮಾಡ್ಕೋಬೇಕ್ರಿ, ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಅಂದ್ರೆ ಏನಾಗ್ತಾವ್ರಿ, ಮಸ್ತ್ ಹತ್ತಾವ್ರಿ. ಇದು ಭಾಳ ಮಕ್ಕಳಿಗೆ ಮಾಡಿಕೊಡ್ರಿ, ಭಾಳ ಇಷ್ಟಪಟ್ಟು ತಿಂತಾರೆ, ಅಷ್ಟು ರುಚಿಯಾಗಿರ್ತಾವ್ರಿ. ಸಂಜೆ ಹೊತ್ತು ನೀವು ಟೀ ಟೈಮ್ಗೆ ಈ ಥರ ಜಲ್ದಿ ಮಾಡ್ಕೋವಂತಹ ರೆಸಿಪಿ ರೀ. ನೋಡ್ರಿ, ಈಗ ಎರಡು ಸೈಡ್ ಏನಾವ್ರಿ ಫ್ರೈ ಇದಾವ್ರಿ. ಸ್ವಲ್ಪ ಕ್ರಿಸ್ಪಿಯಾಗಿ ಆಗುವವರೆಗೂ ನೀವು ಸ್ವಲ್ಪ ಫ್ರೈ ಮಾಡಿದ್ರಂದ್ರೆ ತುಂಬ ರುಚಿಯಾಗಿ ಆಗ್ತಾವ್ರಿ. ಇದನ್ನ ಸಾಸ್ ಜೊತೆ ತಿನ್ಬೋದ್ರಿ ನೀವು. ಇದು ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಭಾಳ ಮಸ್ತ್ ಬರ್ತಾವ್ರಿ. ಹೆಂಗೈತೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ ನಮ್ಮ ವಿಡಿಯೋಸ್ಗೆ. ಮತ್ತು ರೀ ನಾವು ಹೊಸ ಹೊಸ ಅಡುಗೆಯನ್ನು ತೋರಿಸ್ತೀವಿ, ನೀವು ಇದನ್ನ ಟ್ರೈ ಮಾಡಿ ನೋಡ್ರಿ. ಮತ್ತು ಹೊಸ ಅಡುಗೆಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.